ಕಳಿಸಿಲ್ಲ. ನನಗೆ ಆಲ್ರೆಡಿ ವಾಟ್ಸಪ್ಪಲ್ಲಿ ಕಳ್ಸಿತ್ತು ಅವ್ರ ಅಣ್ಣನೇ ವಿಡಿಯೋ ಮಾಡಿ ಅಣ್ಣನೇ ವಿಡಿಯೋ ಮಾಡಿ ಕಳ್ಸಿರೋದಲ್ಲಿ. ಝೂಮ್ ಆಗಿರೋದಷ್ಟೇ, ಅದು ಝೂಮ್ ಆಗೈತಲ್ಲಿ. ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಯಲ್ಲಿ ನಾವುಗಳಿವೆ. ಹೈ ವೋಲ್ಟೇಜ್ ಪಂದ್ಯ ಇದು. ಗೆಲುವಿನ ಲೆಕ್ಕಾಚಾರದಲ್ಲಿ ಕೊಪ್ಪಳ ಹಾಗೂ ಚಾಮುಂಡೇಶ್ವರಿ ಆರಿಕೋಡಿ ಬೆಳಗಿನ ಜಾವ 2 ಗಂಟೆಯ ಸಮಯದಲ್ಲಿ ಸ್ಪಷ್ಟತೆಯ ಪಾದಚಲನೆಗಳ ಮೂಲಕ ಆಟ ರಂಗೇರಿಸಿಕೊಟ್ಟಾಗ ಸುಜಿತ್ ಆಕ್ರಮಣ ಪ್ರಮುಖ ಹಂತದಲ್ಲಿ ಪಂದ್ಯವನ್ನು ನಾವುಗಳು ಬಲಭಾಗದಲ್ಲಿ ಕಾಣ್ತಾ ಇದ್ದೇವೆ. ನಿರೀಕ್ಷಿತ ಕದರದ ಸಾಧ್ಯತೆಗಳ ಮೂಲಕವಾಗಿ ಒಳಭಾಗದಲ್ಲಿ ಹೋರಾಟವಿದೆ. ಗೆಲುವಿನ ಲೆಕ್ಕಾಚಾರಗಳು ಎರಡೂ ತಂಡಗಳಲ್ಲಿ ಅಂತರವನ್ನು ಕಾದಿರಿಸಿಕೊಳ್ಳಬಲ್ಲ ಯೋಚನೆ ಕಬಡ್ಡಿ ಅಂಕಣದಲ್ಲಿ. ಅಶ್ವಕಾಕ್ರಮಣ ಪಂದ್ಯದ ಹಿಡಿತವನ್ನ ಸರ್ವಾಂಗೀಣ ಅವಧಿಯಲ್ಲಿ ಉಳಿಸಿಕೊಳ್ಳಬಲ್ಲಂತ ಸೂಕ್ಷ್ಮತೆಗಳ ಮೂಲಕ ಗೆಲುವಿನ ಲೆಕ್ಕಾಚಾರಗಳಲ್ಲಿ ಜ್ಯೋತಿ ಬಾಗ್ಲೆ ಕೌಶಲ್ಯ ಮುಂದಿನ ಹರಾಹರಿಗಾಗಿ ಅಮಿತಾಕ್ರಮಣ ಸ್ಪಷ್ಟವಾದಂತಹ ಪಾದಚಲನೆ ಒಳಭಾಗದಲ್ಲಿ ಮುಂದುವರಿದ್ದಾರೆ. ರಣಾಂಗಣದ ತೀವ್ರ ಅನುಭವಗಳ ಮೂಲಕ ಪ್ರತಿ ದಾಳಿಗಳಲ್ಲಿಯೂ ಕೂಡ ಯಶಸ್ವಿ ಹೋರಾಟ ಇದೆ. ಕೊಪ್ಪಳ ಆರಿಕೋಡಿ ತಂಡಗಳ ಮಧ್ಯೆ ಈ ಪಂದ್ಯವನ್ನ ಕಾಣಬಹುದಾಗಿದೆ. ಪಂದ್ಯದ ಪ್ರತಿ ದಾಳಿಯಲ್ಲಿ ಮತ್ತೆ ಪವನ ಸಮರ್ಪಕ ಹೆಜ್ಜೆಯನ್ನ ಒಳಭಾಗದಲ್ಲಿ ಉಳಿಸಿಕೊಳ್ಳುವಂತಹ ಚಾಲನೆಗಳ ಮೂಲಕ ರಂಗೇರಿಸಿಕೊಳ್ಳಬಲ್ಲ ನಿರೀಕ್ಷೆ ಈ ಪಂದ್ಯದಲ್ಲಿ ಮುಂದುವರಿತಾರೆ. ಮಣಿ ನಲ್ಲಿ ಪಂದ್ಯದ ಚಿತ್ರಣ ಬಹಳಷ್ಟು ರೋಚಕತೆಯಲ್ಲಿದೆ. ಸಮರ್ಪಕ ಹೆಜ್ಜೆಯ ಅನುಭವದ ಆಟಗಳ ಮೂಲಕ ಪೂರ್ಣ ಪ್ರಮಾಣದ ಡಿಫೆನ್ಸ್ ನಲ್ಲಿರುವಂತಹ ತಂಡಗಳು. ಕಾಂಬಿನೇಷನ್ ಟ್ಯಾಕಲ್ ಅಶ್ವಕ್ ಆಕಾಶ್ ಪರ್ಫೆಕ್ಟ್ ಆಗಿರುವಂತಹ ಹಿಡಿತ ಅಲ್ಲಿ ಕಾರ್ನರ್ ಅಲ್ಲಿ. ಜೋಲಿನಾಲ್ಗಳು ಡಿಪೆಂಡೆಂಟ್ ಬಂದ ಸುಜಿತ್ ಆಕ್ರಮಣ ಪಂದ್ಯದ ಪ್ರತಿ ದಾಳಿಗ ಪ್ರಬಲತೆಗಳ ಮೂಲಕವಾಗಿ ಕ್ವಾರ್ಟರ್ ಫೈನಲ್ ಹಂತದ ಈ ಸ್ಪರ್ಧೆಯನ್ನ ಈ ಪಂದ್ಯದಲ್ಲಿ ಕಾಣಬಹುದಾಗಿದೆ. ನಿರೀಕ್ಷೆಗಳ ಹೋರಾಟವಿದೆ ರಣಾಂಗಣದಲ್ಲಿ. ಮುನ್ನಡೆಯ ಅವಕಾಶವನ್ನ ಪ್ರಬಲತೆಯಲ್ಲಿ ಕಾಯ್ದಿರಿಸಿಕೊಳ್ಳಬಲ್ಲ ಪಂದ್ಯವಾಗಿಲ್ಲ ಕೊಪ್ಪಳ ಚಾಮುಂಡೇಶ್ವರಿ ಆರಿಕೋಡಿ ತಂಡಗಳ ಮಧ್ಯೆ ಪ್ರಮುಖ ಹೆಜ್ಜೆಯಲ್ಲಿ ಈ ಕದನ ಆಟದ ವೈಖರಿ ಗಳಿಕೆಯೊಂದಿಗೆ ಅಂತರ ಉಳಿಸಿಕೊಳ್ಳುವ ಕಾಯಕದಲ್ಲಿ ಪವನ್ ಪಾಯ್ಕ ದಾಳಿಯ ಜವಾಬ್ದಾರಿಗಳ ಮೂಲಕ ರಣಾಂಗಣದ ತೀವ್ರತೆ ಯಶಸ್ವಿಯಾಗಿ ಮುಂದುವರಿತಾರೆ. ಎಂತ ಹಿಡಿತ ದಾಳಿ ಚತುರತೆಗಳ ಮಧ್ಯೆ
ನೀರು ರಿವರ್ಸ್ ಮಾಡಿ. ಸ್ಪರ್ಧೆಯಲ್ಲಿ ಹೋರಾಟಗಳು ಮುಂದುವರಿಯುತ್ತಾ ಇದೆ. ಪರಿಣಾಮಕಾರಿ ಹೆಜ್ಜೆಯ ಅನುಭವಗಳ ಆಟದ ಮೂಲಕ ಅಮಿತರ ಆಕ್ರಮಣ, ಸರ್ವಾಂಗೀಣ ಪ್ರದರ್ಶನದಲ್ಲಿ ಮುಂದುವರಿಯುತ್ತಾ ಈ ಪಂದ್ಯವನ್ನೇ ಕಾಣಬಹುದಾಗಿದೆ. ನನಗೆ ಕೌಶಲ್ಯ ಜ್ಯೋತಿ ಬಾಪಳೆ ಮುಂದಿನ ಸ್ಪರ್ಧೆಗಾಗಿ ತಂಡಗಳು ಪೂರ್ವ ಸಿದ್ಧತೆಯನ್ನು ಮುಗಿಸಿಕೊಳ್ಳಿ. ಅಶ್ವಕಾಕ್ರಮಣದಲ್ಲಿರುವ ಆಟಗಾರ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲಂತಹ ಹೆಜ್ಜೆಗಳ ಮೂಲಕ ನಿರಂತರತೆಯಲ್ಲಿ ಪಂದ್ಯ. ಆಟ ರಣಾಂಗಣದಲ್ಲಿ ಮುಂದುವರಿಯುತ್ತಾ ಇದೆ. ಪ್ರತಿದಾಳಿಯಲ್ಲಿ ಆಕ್ರಮಣವನ್ನು ಮಾಡಬಲ್ಲ ಜೂನಿಯರ್ ತಾರೆಗಳು ಚಲ್ಸಿ ಕಬಡ್ಡಿ ಅಕಾಡೆಮಿ ಕ್ಲಬ್ ಆಯೋಜಿತ ಪಂದ್ಯಾವಳಿ ಮುನ್ನಡೆಯ ಅವಕಾಶಗಳ ಮೂಲಕ ಜೂನಿಯರ್ ತಾರೆಗಳನ್ನು ಬೆಳೆಸುವಂತ ಸಂಸ್ಥೆಯ ಅದ್ಭುತವಾದ ಕ್ರೀಡಾ ಯೋಜನೆ. ಸುಜಿತ್ರ ಆಕ್ರಮಣ ಈ ಪಂದ್ಯದಲ್ಲಿ ಮುಂದುವರಿತಾನೆ. ತಿಟ್ಟು ಪ್ರಯತ್ನಗಳ ಮೂಲಕವಾಗಿ ಸಮಯ ಕಳೆಯುವ ನಿರೀಕ್ಷೆಗಳಲ್ಲಿ ದಿವಾರಾಯನಲ್ಲಿ ಅಮಿತ್ ಜುಬಾಡುವಿನ ಬಳಿ ಪಂದ್ಯದಲ್ಲಿ ಪ್ರಮುಖ ಹೆಜ್ಜೆಯಲ್ಲಿ ಅಮಿತನ ಆಕ್ರಮಣ. ಕಾಂಬಿನೇಷನ್ ಎಂತ ಆಟ! 2 ಪಾಯಿಂಟ್ಸ್, ಮಲ್ಟಿಪಲ್ ಅಂಕ ಖಾತೆಗೆ. ಮುನ್ನಡೆಯ ಅವಕಾಶವನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಆಟ ಡ್ಯೂ ಆರ್ ಡೈ and it is third right. ಬದ್ಧತೆಯ ಆಟ ಡ್ಯೂ ಆರ್ ನಲ್ಲಿ ಬರಬಹುದೇ. ಕೊಪ್ಪಳದ ವಿರುದ್ಧವಾಗಿ ಬ್ಯಾಕ್ ಟು ಬ್ಯಾಕ್ ಅಂಕದ ಗಳಿಕೆ. ಕೊಪ್ಪಳ ಮುನ್ನಡೆಗೆ ಜಾರ್ತಾ ಇದೆ. ಹಾಫ್ ಟೈಮ್, ಮಧ್ಯಂತರ ವಿರಾಮ. ಅಲ್ಲ ಪಾಯಿಂಟ್ 5-3. ಅಲ್ಲಿಗೆ ಅಪ್ಲೋಡ್ ಆಗಿದ್ದೀರಾ? 5-3 ಮುನ್ನಡೆಯ ಅಂತರವನ್ನು ಕಾಯ್ದಿರಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಈ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ರೋಚಕ ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ಅಮಿತ್ ಆಕ್ರಮಣದಲ್ಲಿರುವ ಆಟಗಾರ ಸೋಲೋ ಟ್ಯಾಕಲ್ಗೆ ಪ್ರಯತ್ನವನ್ನು ಮಾಡಲಾಗಿತ್ತು. And it's a 6-3 ಸ್ಪಷ್ಟತೆಯ ಪಾದಚಲನೆಯ ಅವಕಾಶಗಳನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪರಿಣಾಮಕಾರಿ ಆಟದ ರಂಗೇರಿಸಿಕೊಳ್ಳುತ್ತಾರೆ ಎರಡೂ ತಂಡಗಳು. ಆಲೋಟಿನ ಪೂರ್ಣಾಂಕ 9-3.
ಅಲ್ಲೇ ಏನ್ ಮಾಡ್ತಾನೆ ಅವನು. ಸ್ಪರ್ಧೆಯಲ್ಲಿ ಮತ್ತೆ ಅಮಿತ್ ಆಕ್ರಮಣ 9-3 6 ಅಂಕಗಳ ಅಂತರ ಇದೆ. ಪಂದ್ಯದಲ್ಲಿ ಯಾವ ಹಂತಕ್ಕೆ ತಲುಪಲಿದೆ ಹೋರಾಟದ ಚಿತ್ರಣ. ಪರಿಪೂರ್ಣತೆಯ ದಾಳಿಗಳ ಮೂಲಕವಾಗಿ ಪಂದ್ಯಕ್ಕೆ ಹಿಡಿತವನ್ನು ಸಾಧಿಸಿಕೊಳ್ಳಬಲ್ಲ ಆಟಗಾರರು ಎರಡೂ ತಂಡಗಳಲ್ಲಿದ್ದಾರೆ. ದ್ವಿತೀಯ ಅವಧಿ ಆಟ ಸ್ಪರ್ಧೆ ಸ್ಪಷ್ಟತೆಗಳಲ್ಲಿ ಮುಂದುವರಿಯಲಿದೆ. ಕ್ವಾರ್ಟರ್ ಹಂತದ ಕದನ. ಎರಡೂ ತಂಡಗಳಲ್ಲಿಯೂ ಕೂಡ ಹೋರಾಟ. ಮುಂದಿನ ಸ್ಪರ್ಧೆ ಕೌಶಲ್ಯ ಜ್ಯೋತಿ ಬಾಪಲೆ, ಆ ಬಳಿಕ ಮೊದಲ ಸೆಮಿಫೈನಲ್ ಅಲ್ಲಿ ಸಿಕೆಸಿಯ ತಂಡಗಳು ಪರಸ್ಪರ ಸೆಣಸಾಟವನ್ನು ಮಾಡಲಿದೆ. ಲಾಸ್ಟ್ 5 ಮಿನಿಟ್ಸ್ ಫುಲ್ ಟೈಮ್. ಕೊನೆಯ 5 ನಿಮಿಷಗಳ ಅವಧಿ ಇದೆ. 6 ಅಂಕಗಳ ಅಂತರ ಪಂದ್ಯದಲ್ಲಿದೆ. ಸೆಂಟರ್ ಲೈನ್ ಸಮೀಪ ಬಂಧಿಯಾದ ಆಟಗಾರ. ಎಂತ ದಾಳಿ! ಅಶ್ವಥ್ ಬಂಧನ. ಡಿಫೆಂಡರ್ಗಳ ಕೈ ಸಲಕ ಬಂದಿದೆ. ಸೌಂಡ್ಗೆ ಹೆಸರಾಗ್ಲಿ ಅಂತ, ಆ ಸೌಂಡ್ ಸ್ಪೀಕರ್ಗೆ ಹೆಸರಾಗ್ಲಿ ಅಂತ ಅದಕ್ಕೆ ಹೋಗೋದು ಬಿದ್ದಿರುತ್ತೆ. 10-3 7 ಅಂಕಗಳ ಅಂತರ ಇದೆ. ಮುನ್ನಡೆಯನ್ನ ಸಾಧಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪಂದ್ಯವನ್ನ ಒಳಭಾಗದಲ್ಲಿ ಕಾಣಬಹುದಾಗಿದೆ. ಗೆಲುವು ದಕ್ಕಿಸಿಕೊಂಡರೆ ಸೆಮಿಫೈನಲ್ ಒಂದು ಪ್ರಶಸ್ತಿ ಖಚಿತವಾಗಲಿದೆ. ಲಾಸ್ಟ್ 4 ಮಿನಿಟ್ಸ್ ಫುಲ್ ಟೈಮ್. ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಕದನ ಇದೆ. ಮುನ್ನಡೆಯ ಅಂತರವನ್ನು ಸಾಧಿಸಿಕೊಳ್ಳಬಲ್ಲ ಚತುರತೆಗಳಲ್ಲಿ ಪರಿಣಾಮಕಾರಿ ಹೆಜ್ಜೆ. ಎರಡೂ ತಂಡಗಳಲ್ಲಿ ರೋಲಿಂಗ್ ಎಸ್ಕೇಪ್. ವೇಗ, ದಾಳಿಯಲ್ಲಿ ಚತುರತೆ, ಹೋರಾಟದಲ್ಲಿ ಮಾಡುವಿಲ್ಲ ಮಾಡಿ 11-4 11-4. ಸೊ 11-4 ಪಂದ್ಯ ಮುಂದುವರಿತಾರೆ. 7 ಅಂಕಗಳ ಅಂತರ. ಪರಿಣಾಮಕಾರಿ ಹೋರಾಟದ ಮೂಲಕ ಗೆಲುವಿನ ಲೆಕ್ಕಾಚಾರ. ಲಾಸ್ಟ್ 3 ಮಿನಿಟ್ಸ್ ಕೊನೆಯ 3 ನಿಮಿಷಗಳ ಸಮಯ ಬಾಕಿ ಇದೆ. ಸಮಯೋಚಿತವಾಗಿರುವಂತಹ ಹೆಜ್ಜೆಯಲ್ಲಿ 7 ಅಂಕಗಳ ಅಂತರವನ್ನ ಯಾವ ರೀತಿಯಲ್ಲಿ ಉಳಿಸಿಕೊಳ್ಳುತ್ತದೆ ಕೊಪ್ಪಳ. ಬದ್ಧತೆಯ ಆಟದ ಮೂಲಕ ಅಮಿತ ಆಕ್ರಮಣದಲ್ಲಿ ಪೂರ್ಣವಾಗಿ ಸಮಯವನ್ನ ಕಳೆಯುವ ಯಕ್ಷ ನಿರೀಕ್ಷೆಗಳಲ್ಲಿ ಪಂದ್ಯ ಮುಂದುವರಿತಾ ಇದೆ. ಸಮಯೋಚಿತ ಹೆಜ್ಜೆಯಲ್ಲಿ ಲಾಸ್ಟ್ 2 ಮಿನಿಟ್ಸ್ ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಕದನ ಇದೆ. ಪಂದ್ಯಕ್ಕಾಗಿ ಕಾಂಬಿನೇಷನ್ ಟ್ಯಾಕಲ್ಗೆ ಆಂಕಲ್ ಹೋಲ್ಡ್ ಬಂಧನ. ಈ ಪಂದ್ಯದ ಹಿಡಿತದ ಕಡೆಗೆ ಮೆಲ್ಲನೆ ಕೊಪ್ಪಳ. ಸಮಯೋಚಿತವಾದ ಆಟ, ಪರಿಣಾಮಕಾರಿ ಹೆಜ್ಜೆಗಳ ಮೂಲಕ ಕದನ ಮುಂದುವರಿದಾಗ ಮುನ್ನಡೆಯನ್ನ
ವಿಸ್ತೃತವಾಗಿ ಬಳಸಿಕೊಂಡಿರುವಂತಹ ಕೊಪ್ಪಳ ಈ ಪಂದ್ಯದಲ್ಲಿ ಪ್ರಬಲ ತಂಡಗಳಾಗಿ ಹೋರಾಟವಿದೆ. ಲಾಸ್ಟ್ ಮಿನಿಟ್ ಮ್ಯಾಚ್ ಅಂತಿಮ ನಿಮಿಷ ಔಪಚಾರಿಕತೆಯೊಂದಿಗೆ ಕೊಪ್ಪಳ ಸೆಮಿಫೈನಲ್ ಪ್ರವೇಶವನ್ನು ಖಚಿತಪಡಿಸಿಕೊಳ್ತಾ ಇದೆ. ಕೌಶಲ್ಯ ಜ್ಯೋತಿ ಬಾಪುಲೆ ಎರಡು ತಂಡಗಳು ಅಂಕಣಕ್ಕೆ ಆದರ್ಶವಾಗಿ ನಿಲ್ಲಿರಿ. ಕೌಶಲ್ಯ ಜ್ಯೋತಿ ಬಾಪುಲೆ ತಂಡದ ಆಟಗಾರ ಬನ್ನಿ.